ಇಂದಿನ ನಮ್ಮ ವಿಡಿಯೋದಲ್ಲಿ ಪಾಟ್ ನೆಕ್ ಬ್ಲೌಸ್ಗೆ ಪೈಪಿಂಗ್ ನಲ್ಲಿ ಹೇಗೆ ಡಿಸೈನ್ ಮಾಡೋದನ್ನು ಅಂತ ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಲೈನಿಂಗ್ ಬಂದು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡಿಕೊಂಡು ನಾನು ಈಗ ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೇನೆ ನೋಡಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಬ್ಯಾಕ್ ಎರಡು ಸೇರಿ 44 ಇಂಚ್ ಅನ್ನೋದು ಇರ್ತದೆ. ಅದಾದ್ಮೇಲೆ ಬ್ಲೌಸ್ ಲೆಂತ್ 14.5 ಇಂಚು, ನೆಕ್ ವಿಡ್ತು ಟಾಪ್ ಸೈಡು 2/3/4, ಶೋಲ್ಡರು 3 ಇಂಚು, ಆರ್ಮಲ್ ಡೌನು 5.5 ಇಂಚು, ಆರ್ಮಲ್ ವಿಡ್ತು 6 ಇಂಚು, ನೆಕ್ ಓಪನ್ 10 ಇಂಚು, ನೆಕ್ ವಿಡ್ತು ಬಾಟಮ್ ಸೈಡು 3.5. ಫಸ್ಟ್ ನಾನು ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಸ್ಕ್ವೇರ್ ಮಾರ್ಕ್ ಆದಮೇಲೆ ಮೇಲ್ಗಡೆಯಿಂದ ಒಂದು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದು ನೆಕ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಅಲ್ಲಿಂದ ಬಾಟಮ್ ಸೈಡ್ಗೆ ಪಾಟ್ ನೆಕ್ ನಮಗೆ ಹೇಗೆ ಬೇಕಂತ ಕರೆಕ್ಟಾಗಿ ನೋಡಿಕೊಂಡು ಡ್ರಾಯಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ಈ ಸ್ಕ್ವೇರ್ ಒಳಗಡೆನೆ. ಓಕೆ, ಈ ಮಾರ್ಕ್ ಆದಮೇಲೆ ಬಾಟಮ್ ಸೈಡೆಲ್ಲ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನ. ಅಲ್ಲಿಂದ ಮೇಲ್ಗಡೆಗೆ ಒಂದು ಶೇಪ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ನೆಕ್ ಮಾರ್ಕು ಈ ಮಾರ್ಕು ಅಲ್ಲಿ ಜಾಯಿಂಟ್ ಆಗೋ ಥರ. ಓಕೆ, ಈ ಮಾರ್ಕ್ ಆದಮೇಲೆ ನಾನೀಗ ಮೇಲ್ಗಡೆ ನೆಕ್ ಮಾರ್ಕ್ ಮಾಡಿದ್ದೀನಲ್ವ, ಸೇಮ್ ಅಲ್ಲಿಗೆ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಅಲ್ಲಿ ಮೇಲ್ಗಡೆ ಕಟ್ ಆದಮೇಲೆ ಬಾಟಮ್ ಸೈಡಿನ ಸೇಮ್ ಅಷ್ಟೇ ಏನು ಮಾರ್ಕ್ ಮಾಡಿದ್ದೀನೋ ಹಂಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದಮೇಲೆ ಈ ಲೈನಿಂಗ್ನು ಓಪನ್ ಮಾಡ್ಕೊಂಡಿದ್ದೇನ. ಈಗ ಬಾಟಮ್ ಸೈಡಲ್ಲಿ ಸಿಂಗಲ್ ಆಗಿ ಕಟ್ ಮಾಡ್ಕೋರಿ, ಜೋಡಿ ಇಲ್ಲ, ಸಿಂಗಲ್ ಆಗಿ ಈ ತರ ಕಟಿಂಗ್ ಅನ್ನೋದು ಮಾಡ್ಕೊಂಡು ಈಗ ಈ ಕಡೆ ಪೀಸು ವೇಸ್ಟ್ ರೈಟ್ ಸೈಡ್ ಪೀಸು. ಈಗ ಮತ್ತೆ ಒಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನ. ಇವಾಗ ಲೆಫ್ಟ್ ಸೈಡ್ ಪೀಸ್ ಇತ್ತಲ್ವಾ ಅದು ಈ ಲೈನಿಂಗ್ ಮೇಲೆ ಹಾಕೊಂಡಿದ್ದೇನ ಕರೆಕ್ಟಾಗಿ. ಈಗ ಈ ಲೈನಿಂಗ್ ಹೇಗಿದೆಯೋ ಸೇಮ್ ಅದೇ ರೀತಿನಲ್ಲಿ ಈ ಲೈನಿಂಗ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇವಾಗ ಇದು ಏನಿದೆ ಎಕ್ಸಾಕ್ಟ್ ಅದೇ ತರ ಕಟಿಂಗ್ ಅನ್ನೋದು ಮಾಡ್ಕೋರಿ. ಈಗ ಈ ಲೈನಿಂಗ್ ಎಲ್ಲ ಫುಲ್ ಕಟ್ ಆದ್ಮೇಲೆ ಮಿಡ್ಲಲ್ಲಿ ಒಂದು ನ್ಯಾಚ್ ಹಾಗೆ ಬಾಟಮ್ ಸೈಡ್ ಒಂದು 1/2 ಇಂಚ್ ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನ. ಈಗ ನಾನು ಬಾಡಿ ಪೀಸ್ ತಗೊಂಡು ಆ ಬಾಡಿ ಪೀಸ್ ಮೇಲೆ ಈ ಲೈನಿಂಗ್ ಅನ್ನೋದು ಹಾಕೊಂಡಿದ್ದೇನ. ನಾನು ಇವಾಗ ಎಲ್ಲ ಕಡೆಗೂ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಈಗ ಈ ಲೈನಿಂಗ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ನೀಟಾಗಿ, ಯಾಕಂದ್ರೆ ಮತ್ತೆ ನಾವು ಅಟ್ಯಾಚಿಂಗ್ ಮಾಡಬೇಕಂದ್ರೆ ಮಾರ್ಜಿನ್ ಬೇಕಾಗಲ್ಲ, ಅದಕ್ಕೋಸ್ಕರ ಈಗ ಬಾಡಿ ಹೇಗಿದೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಹಂಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ ಎತ್ತಿ ಸೈಡ್ ಗಣದ ಮಾಡ್ಕೊರಿ. ಈಗ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಕಾಂಟ್ರಾಸ್ಟ್ ಕಲರ್ ಬಟ್ಟೆ 1 ಇಂಚ್ ಬಿಡ್ತಿರೋ ಅಷ್ಟು ತಗೊಂಡಿದ್ದೀನ. ಅದಕ್ಕೆ ಮಿಡ್ಲಕ್ಕೆ ಪೈಪಿಂಗ್ ಥ್ರೆಡ್ ಮಾಡ್ಕೊಂಡು ಆ ಥ್ರೆಡ್ ಪಕ್ಕದಲ್ಲಿ ನಾನು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ರೀತಿ ಮಾಡಿದೀವಿ ಅಂದ್ರೆ ನಮ್ಗೆ ಪೈಪಿಂಗ್ ಥ್ರೆಡ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ನಿಮ್ಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟು ಉದ್ದ ಅನ್ನೋದು ರೆಡಿ ಮಾಡ್ಕೊರಿ. ಈಗ ಇದಕ್ಕೆ ಮುಂಚೆ ಲೈನಿಂಗ್ ಕಟ್ ಮಾಡಿದಿಲ್ವಾ ಅದನ್ನ ತಗೊಂಡಿದ್ದೇನ, ಬಾಡಿ ಬಂದಿದ್ದೇನ ಉಲ್ಟಾ ಸೀದಾ ನೋಡ್ಕೊಂಡಿದ್ದೇನ ಮಾರ್ಕ್ ಮಾಡ್ಕೊಂಡು ಈಗ ಲೈನಿಂಗ್ ಅನ್ನೋದು ತಗೊಂಡು ಆ ಲೈನಿಂಗ್ ನಾನು ಈಗ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಓನ್ಲಿ ಇದು ಪೈಪಿಂಗ್ ಬಂದಿದೆ, ನೆಕ್ ಸೈಡ್ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಈಗ ಇಲ್ಲಿ ಶೇಪ್ ಅನ್ನೋದು ಬಂತಲ್ವಾ, ಅಲ್ಲಿ ಒಂದು ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ. ಈಗ ಕರೆಕ್ಟಾಗಿ ನಮಗೆ ಲೈನಿಂಗ್ ಹೇಗೆ ಕಟ್ ಆಗಿದೆಯೋ ಅದೇ ರೀತಿ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನ ನಮಗೆ ಲೈನಿಂಗ್ ಅಲ್ಲಿ ಕರೆಕ್ಟಾಗಿ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಒಂದೇ ಲೆವೆಲ್ ಬರೋ ತರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಈ ಅಟ್ಯಾಚಿಂಗ್ ಮಾಡೋಂಥ ಟೈಮಲ್ಲೂ ಅಷ್ಟೇ ಫ್ಲಾಟ್ ಆಗಿರ್ಬೇಕು ಲೈನಿಂಗ್ ಆಗಲಿ ಪೈಪಿಂಗ್ ಆಗಲಿ. ಈಗ ಇದು ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಬಾಡಿ ಪೀಸ್ ಅನ್ನೋದು ತಗೊಂಡಿದ್ದಾನ ಲೈನಿಂಗ್ ಮೇಲೆ ಹಾಕೊಂಡು ಈಗ ನಾನು ಪೈಪಿಂಗು ಹಾಗೆ ಲೈನಿಂಗು ಬಾಡಿ ಎಲ್ಲ ಕರೆಕ್ಟಾಗಿ ಬರೋ ಥರ ನೋಡ್ಕೊಂಡಿದ್ದೇನೆ. ಈಗ ನಾನು ಬ್ಯಾಕು ಹಾಗೆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಬಂದಿದ್ದೇನೆ, ನಮಗೆ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿರ್ತಲ್ವಾ ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರೋ ಥರ ನೋಡ್ಕೊರಿ. ಓಕೆ, ಅವಾಗ ನಮಗೆ ಒಳಗಡೆ ಪೈಪಿಂಗ್ ಬಂದಿದ್ದೇನೆ ಕರೆಕ್ಟಾಗಿ 1/8 ಅಷ್ಟು ಇರ್ತದೆ. ಒಂದೇ ಲೆವೆಲ್ ಬರೋ ಥರ ನೋಡ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಇದು ಅಟ್ಯಾಚಿಂಗ್ ಮಾಡ್ಕೊಂಡಂತ ಟೈಮಲ್ಲೂ ಅಷ್ಟೇ ಬಾಡಿ ಬಂದಿದ್ದೇನೆ ನಮಗೆ ರಿಂಕಲ್ಸ್ ಬರಬಾರ್ದು, ಆ ರೀತಿನಲ್ಲಿ ನೋಡ್ಕೊಂಡಿದ್ದಾನ ಫುಲ್ ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಈಗ ನೆಕ್ ಸೈಡಲ್ಲಿರೋ ಬಾಡಿ ಫ್ಯಾಬ್ರಿಕ್ ಎಕ್ಸ್ಟ್ರಾ ಎಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ.
ಇದು ಕಟ್ ಆದ್ಮೇಲೆ ಈಗ ಕಾರ್ನರ್ಗಳಲ್ಲಿ ಒಂದು 1/4 ಇಂಚಿಗೆ ನ್ಯಾಚ್ ಅನ್ನೋದು ಹಾಕೋರಿ. ಈಗ ನ್ಯಾಚ್ ಮುಗಿದಾದ್ಮೇಲೆ ಅದ್ರ ಲೈನಿಂಗ್ ಬಂದಿದ್ದನ್ನ ಒಳಗಡೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಲೈನಿಂಗ್ ಫುಲ್ಲು ಒಳಗಡೆ ಹೋಗಾದ್ಮೇಲೆ ಪೈಪಿಂಗ್ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ನಾವು ಈಗ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಸ್ಟಿಚ್ ಮಾಡೋ ಅಂತ ಟೈಮಲ್ಲಿ ನಮಗೆ ಪೈಪಿಂಗು ಹಾಗೆ ಲೈನಿಂಗು ಹಾಗೆ ಬಾಡಿ ಫ್ಯಾಬ್ರಿಕ್ ಎಲ್ಲ ಒಂದೇ ಲೆವೆಲ್ ಇರೋ ಥರ ನೋಡಿಕೊಂಡು ಈ ಎಡ್ಜ್ ಸ್ಟಿಚ್ ಅನ್ನೋದು ಫಿನಿಶ್ ಅನ್ನೋದು ಮಾಡ್ಕೋರಿ. ಈಗ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ, ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ಈಗ ನಾನು ಔಟ್ ಸೈಡು ಬಾಡಿ ಅಂಡ್ ಲೈನಿಂಗ್ ಎರಡು ಸೇರಿ ಫುಲ್ಲು ರೌಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈಗ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆದಮೇಲೆ ನಾನು ಲೈನಿಂಗ್ ಬಂದು ರೆಡಿ ಇರ್ತದೆ, ಬಾಡಿ ಬಂದು ಎಕ್ಸ್ಟ್ರಾ ಇರ್ತದಲ್ವಾ, ಲೈನಿಂಗ್ ಲೆವೆಲ್ಗೆ ಫುಲ್ ಬಾಡಿ ರೌಂಡು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದು ಕಟ್ ಆದ್ಮೇಲೆ ಮಿಡ್ಲಲ್ಲಿ ಒಂದು ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನೆ, ಸೈಡ್ಗೆ ಎತ್ತಿ ಮಡಕೋರಿ. ಈಗ ಇನ್ನೊಂದು ಸೈಡು ಬಾಡಿ ಪೀಸ್ ಅನ್ನೋದು ತಗೊಂಡಿದ್ದೇನೆ, ಕರೆಕ್ಟಾಗಿ ಅದ್ರ ಮೇಲೇನೆ ಜೋಡಿಸಿ ಈ ಮಿಡ್ಲ್ ನ್ಯಾಚ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಹಾಗೆ ಸೆಂಟ್ರಲ್ಲಿ ನಾವು ಲೈನಿಂಗ್ ಒಂದು ಟೈಮ್ ಒಗ್ಗಿಸ್ಕೊಂಡಿದ್ರು ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೆಕ್ ವಿಡ್ತೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ರೀತಿ ನೋಡ್ಕೊಂಡಿದ್ದೇನ. ಈಗ ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋರಿ. ಹಾಗೆ ಈ ಪೈಪಿಂಗ್ ಪಕ್ಕದಲ್ಲೂ ಒಂದು ನಾವು ಕಿನ್ನರಿ ಸ್ಟಿಚ್ ಹಾಕಿದಿಲ್ಲ, ಆ ಸ್ಟಿಚ್ ಮೇಲೆ ಸ್ಟಿಚ್ ಅನ್ನೋದು ಹಾಕಿದೇನ ನೆಕ್ ಗಂಟನು ಸ್ಟಿಚ್ ಅನ್ನೋದು ಮಾಡ್ಕೋಬಿಡಿ. ಈಗ ಈ ಸ್ಟಿಚ್ ಅನ್ನೋದು ಆಯ್ತಲ್ವ, ಹಾಗೆ ಪೈಪಿಂಗ್ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ದೂರ ಗಂಟ ಸ್ಟಿಚ್ ಅನ್ನೋದು ಹಾಕಿ ಎಂಡ್ ಅನ್ನೋದು ಮಾಡ್ಕೋರಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವ, ಈಗ ಬಂದಿದ್ದಾನೆ ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ನಾನು ಬಾಟಮ್ ಸೈಡಲ್ಲಿ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದಿದ್ದಾನೆ ನಮಗೆ ಒಂದು 1/2 ಇಂಚ್ ಮಾರ್ಜಿನ್ ಅನ್ನೋದು ಇರ್ತದೆ. ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಲೈನಿಂಗ್ ಕ್ಲಾತು ಸ್ವಲ್ಪ ಉದ್ದ ಇರೋದು ಒಂದು ತಗೊಂಡಿದ್ದಾನ, ಆ ಪೈಪಿಂಗ್ ಮೇಲೆ ಮಾಡ್ಕೊಂಡು ಆ ಲೈನಿಂಗ್ನದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಲೈನಿಂಗ್ ಅಟ್ಯಾಚಿಂಗ್ ಆದಮೇಲೆ ಆ ಲೈನಿಂಗ್ ಮೇಲ್ಗಡೆಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟಿದ್ದಾನ, ಇನ್ನೊಂದ್ಸಲ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ ಸ್ಟಿಚ್ ಆದಮೇಲೆ ಲೈನಿಂಗ್ ಫುಲ್ಲು ಒಳಗಡೆ ಹೋಗೋ ಥರ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ಅದೇ ಪೈಪಿಂಗ್ ಪಕ್ಕದಲ್ಲಿ ಇನ್ನೊಂದು ಎಜ್ಜಿಗೆ ಸ್ಟಿಚ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ನಾನು ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿದ್ದಾನೆ ನಮಗೆ ಮೆಜರ್ಮೆಂಟು 1/2 ಇಂಚ್ ಇರ್ತದೆ, 3 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆಗೂ ಸೇಮ್ ಮೆಜರ್ಮೆಂಟ್ ಬರೋ ಥರ 2 ಡಾಟ್ ಅನ್ನು ಮಾಡ್ಕೊಬಿಡಿ. ಈಗ ಡಾಟ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆದಮೇಲೆ ನಾನು ಈಗ ಡೋರಿ ದಾರ ಅನ್ನೋದು ಮೇಲ್ಗಡೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಕ್ಕೆ ಮುಂಚೆ ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ಡೋರಿ ದಾರ ಹೇಗೆ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಆ ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಅದೇ ರೀತಿ ಮಾಡ್ಕೊಬಿಟ್ಟಿದ್ದೇನೆ. ನೀವು ಇಲ್ಲಿ ಡೋರಿ ದಾರ ಮೇಲ್ಗಡೆ ರಫ್ ಅನ್ನೋದು ಮಾಡ್ಕೊಬಿಡಿ. ಈಗ 2 ಕಡೆನ ಆಯ್ತಲ್ವಾ, ಹಾಗೆ ಅದಕ್ಕೂ ಒಂದು ಫ್ಲವರ್ ಅನ್ನೋದು ಎಂಡಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದರೆಲ್ಲ ಹಲವಾರು ಡಿಸೈನ್ಗಳನ್ನೋದು ಮಾಡಿ ತೋರಿಸಿದ್ದೀನಿ, ನೀವು ಬೇಕಾದರೆ ಆ ವಿಡಿಯೋಗಳೆಲ್ಲ ಚೆಕ್ ಮಾಡಿ ಫ್ಲವರ್ಗಳನ್ನ ಡಿಫ್ರೆಂಟ್ ಟೈಪಲ್ಲಿ ರೆಡಿ ಅನ್ನೋದು ಮಾಡ್ಕೊರಿ. ಈಗ ಈ ಫ್ಲವರ್ ಅನ್ನೋದು ಆಯ್ತಲ್ವಾ, ಈಗ ಆ ಮೇಲ್ಗಡೆ ಆ ದಾರ ಅನ್ನೋದು ಒಂದು ನಾಟ್ ಅನ್ನೋದು ಹಾಕೋಬಿಡಿ. ಈಗ ಇದಾದ್ಮೇಲೆ ನಮಗೆ ಬ್ಲೌಸು ಕಟಿಂಗ್ ಅಂಡ್ ಸ್ಟಿಚಿಂಗ್ ಫಿನಿಶ್ ಅನ್ನೋದು ಆಯಿತು. ಈಗ ಈ ಪೈಪಿಂಗ್ ಬಂದಾಯ್ತಲ್ವಾ ಮಿಡ್ಲಲ್ಲಿ, ಅದಕ್ಕೋಸ್ಕರ ಅಲ್ಲಿ ಅದು ಇನ್ನೂ ಲುಕ್ ಆಗಿ ಕಾಣಿಸ್ಲಿ ಅಂತ ಒಂದು 4 ಬಟನ್ ಅನ್ನೋದು ಹಾಕ್ಬಿಡ್ತೀನಿ. ಇದು ಟೋಟಲ್ಲು ಫಿನಿಶ್ ಆದಮೇಲೆ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ಕಾಣಿಸುತ್ತೆ.
ಸ್ನೇಹಿತರೆ, ಈ ಕಟಿಂಗಲ್ಲಿ ಆಗ್ಬೋದು, ಈ ಸ್ಟಿಚಿಂಗಲ್ಲಿ ಆಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳು ಇದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.